ಮಕ್ಕಳಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ನೋಡಿ, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸಂಡೇ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇದು ಏನು ಆ ಥರ ವಿಶೇಷ ಏನಿಲ್ಲ, ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನು ನೀವೇ ನೋಡೋದಂತೆ. ಬನ್ನಿ, ಹೊಸ ಮನೆ ಹೊಸ ವಿಡಿಯೋ ಹೇಗಿರುತ್ತೆ ನೀವೇ ನೋಡಿ. ನಮ್ಮತ್ತೆ ನೋಡಿ ಆಗಲೇ ಟೀ ಕುಡಿತಾವ್ರೆ. ಅವ್ರಿಗೆ ಎದ್ದಿದ ತಕ್ಷಣ ಟೀ ಇದ್ಬಿಡ್ಬೇಕು. ಏನೋ ಮಾಡ್ತಾವ್ರೆ. ಏನು ಮಾಡ್ತಾಯಿದ್ದೀರಾ ಅತ್ತೆ? ನೋಡ್ತಾ ಇದ್ದೀವಿ ನೋಡು ಗುಬ್ಬಚ್ಚಿಗಳು. ಇಲ್ಲಿ ಗುಬ್ಬಚ್ಚಿ ಎಷ್ಟು ಕಾಣಿಸ್ತದೆ ಈ ಮನೇಲಿ. ಗುಬ್ಬಚ್ಚಿಗಳ ಕಮ್ಮಿ ಆಗ್ಬಿಟ್ಟವೆ. ಗುಂಚಕ್ಕಿ ಗುಬ್ಬಚ್ಚಿ ಎರಡು ಒಂದೇ. ಅಲ್ಲಿ ಇಷ್ಟವೇ ನೋಡು, ಬೇರೆ ಕಡೆ ಎಲ್ಲೂ ಇಲ್ಲ. ಬನ್ನಿ ನಮ್ಮವ್ವ ಏನು ಮಾಡ್ತಾವ್ರೆ ನೋಡೋಣ. ನಮ್ಮ ಅವ್ವಂದಂತೂ ಟಿ ವಿ, ಬೆಳಗ್ಗೆ ಎದ್ರು ಟಿ ವಿ, ಸಂಜೆ ಆದರೂ ಟಿ ವಿ ಅಲ್ವವ? ಹಾಂ ಭಾನುವಾರ ಆದರೆ ನಮ್ಮವ್ವ ಭಾನುವಾರ ಅಂತಲ್ಲ ಗೈಸ್, ಸೋಮವಾರ ಆಗಲಿ ಮಂಗಳವಾರ ಆಗಲಿ ಟಿ ವಿ ಅನ್ನೋದು ಇರಬೇಕು. ನಮ್ಮ ಅತ್ತೆಗೆ ಟೀ, ನಮ್ಮ ಅವ್ವಂಗೆ ಟಿ ವಿ, ನಮ್ಮ ಚಿನ್ನಮ್ಮಂಗೆ ಸಾಂಗು. ನೋಡಿ ಚೆನ್ನಾಗೈತೆ. ಈಗ ದೇವರು ನಮ್ಮಪ್ಪ ಬಗ್ಗೆ ಬಂತ ಒಳ್ಳೇದು ಮಾಡು. ನಮ್ಮ ಅಜ್ಜಿ ಬನ್ನಿ ಮಲ್ಗವ್ರಿನ. ಏನ್ ಚಿನ್ನಮ್ಮ? ನಮ್ಮ ಅಜ್ಜಿನ ಟೀ ಕುಡಿಸ್ತವ್ರ ಹಾಗೆ ಬೆಳಗ್ಗೆ ಎದ್ದಿ. ಅವ್ನು ನೋಡಿ ಅಜ್ಜಿನ ಹೆಂಗೆ ಮಾಡ್ತಾರದು. ಚಿನ್ನಿ ಏನು ಬೇಕು? ಹಾಲು ಬೇಕಾ ಟೀ ಬೇಕಾ? ಅಲ್ಲ ಸರಿ ಬನ್ನಿ ಹಾಲು ಮಾಡೋಣ. ಈ ಟೈಮ್ ಬಂದು 8 ಗಂಟೆ ಆಗಿದೆ. ತಿಂಡಿ ದೋಸೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ದೋಸೆ ಇಟ್ಟು ರೆಡಿಯಾಗಿದೆ. ಚಟ್ನಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಚಿನ್ನಮ್ಮ ನೋಡಿ ಹೆಲ್ಪ್ ಮಾಡ್ಕೊಂಡು. ಚಟ್ನಿನೂ ರೆಡಿಯಾಗಿದೆ, ಒಗ್ಗರಣೆ ಹಾಕಿದ್ದೀನಿ. ಈಗ ನೆಕ್ಸ್ಟು ಕೇಳಿದ್ರೆ ದೋಸೆ ಮಾಡೋದೆ. ತಿಂಡಿ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀವಿ, ನೋಡೋಣ. ಈಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಯಾರ್ಯಾರು ಹೊರಡ್ತಾ ಇದ್ದೀವಿ ಗೊತ್ತಾ? ನಾನು, ಚಿನ್ನಮ್ಮ, ಅತ್ತೆ ಹೋಗ್ತಾ ಇದ್ದೀವಿ. ಹೋಗ್ತಾ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ನೀವೇ ನೋಡೋಣ. ಲಕ್ಷ್ಮಿಗೆ ಯಾವ ಸೀರೆ ಸೆಲೆಕ್ಟ್ ಮಾಡ್ತಾರೆ ಅತ್ತೆ ನೋಡೋಣ ಬನ್ನಿ. ನೋಡ್ತಾ ಇದ್ವಿ, ಯಾವುದು ಸೆಲೆಕ್ಟ್ ಆಗ್ತಾ ಇಲ್ಲ, ನೋಡೋಣ. ಫೈನ್. ಹೆಣ್ಮಕ್ಳ ಜೊತೆ ಆಚೆ ಕಡೆ ಬರಬೇಕಾದ್ರೆ ನಮ್ಮ ಕೆಲಸಗಳನ್ನ ಏನಾದ್ರು ಮಡಿಕೊಂಡು ಬರಬೇಕು. ಯಾಕೆಂದ್ರೆ ಬಂದು ಇನ್ನೇನು 1.5 ಗಂಟೆ ಮೇಲೆ ಆಯಿತು, ಇನ್ನೂ ಬಟ್ಟೆ ಅಂಗಡಿಯಿಂದ ಆಚೆಗೆ ಬರಲಿಲ್ಲ. ನಾವು ನೋಡಿದ್ರೆ ಹಿಂಗೆ ಆಚೆ ಕಡೆ ಓಡಾಡ್ಕೊಂಡು ರೋಡ್ ನೋಡ್ಕೊಂಡು ನಮ್ಮ ಬೂದಿಕೆರೆ ರೋಡ್ನ ನಾವು ಕಾಲೇಜಲ್ಲೆಲ್ಲ ಓಡಾಡ್ಬೇಕಾದ್ರೆ ಇದೆಲ್ಲ ಅಡ್ಡ ಆಡ್ಕೊಂಡು ಇಲ್ಲೊಂದು ಟೀ ಅಂಗಡಿ ಇತ್ತು, ಇದೆಲ್ಲ ಓಡಾಡ್ಕೊಂಡು ಆರಾಮಾಗಿರ್ತಿದ್ದೋ ಜಾಲಿಯಾಗಿ. ನೋಡಿ ಇನ್ನೂ ಬಂದಿಲ್ಲ. ಇಲ್ಲಿ ಬಂದವ್ರೆ, ಇಲ್ಲಿ ಡೆಡ್ ಎಂಡ್ಗಳು ನಿಂತವ್ರೆ. ನೋಡೋಣ ಈಗ ಇನ್ನು ಎಷ್ಟೊತ್ತು ಮಾಡ್ತಾರೆ ಅಂತ. ಫೈನಲಿ ಹುಡುಕಿ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ದೀವಿ ಲಕ್ಷ್ಮಿಗೆ. ಅದನ್ನು ನಾವು ಇವಾಗ ತೋರಿಸಲ್ಲ, ಲಕ್ಷ್ಮಿ ಗುಡಿಸ್ತೀನಲ್ಲ ಅವತ್ತೊಂದು ದಿವಸನೇ ವ್ಲಾಗ್ ಮಾಡ್ತೀನಿ, ಅವಾಗ ನೋಡೋರಂತ. ಈಗ ನೆಕ್ಸ್ಟ್ ಇನ್ನೂ ಶಾಪಿಂಗ್ ಇದೆ. ಅದೇ 1.5 ಗಂಟೆ ಆದಮೇಲೆ ತಂದಿರೋ ಬಟ್ಟೆ. ಅಂದರೆ ಈ ಸರ್ಕಲ್ ಯಾರ್ಯಾರು ಈ ಸರ್ಕಲಲ್ಲಿರೋರು ಯಾರ್ಯಾದ್ರು ಇದ್ದರೆ ಕಮೆಂಟ್ ಮಾಡಿ. ನೋಡಿ ಸುಪ್ರಮ್ಸ್ ಮೂವಿ ಹಾಕಿದ್ದಾರೆ, ಹರ್ಕಾವತಿ ಥಿಯೇಟ್ರು. ಎಲ್ಲ ಕಾಲೇಜಿಗೆ ಅಂತ ಓದಾಗಿ ಕಳಿಸಿದ್ರೆ ನಮ್ಮ ಮನೆಯವರು ನಾವು ಆಡ್ಕೊಂಡು ಈ ಮೂವಿಗೆ ಬರ್ತಿದ್ದೋ. ಹರ್ಕಾವತಿ ಥಿಯೇಟ್ರು. ಯಾರ್ಯಾರೆಲ್ಲ ನಮ್ಮ ಕನಕಪುರ ಹುಡುಗರು ಇದ್ದೀರಾ ಟ್ಯಾಗ್ ಮಾಡಿ. ಎಲ್ಲ ಮುಗಿಸಿ ಶ್ರೀ ಗೌರಿಶಂಕರ್ ಸೇಲ್ಸ್ ಅಂತ ಇಲ್ಲಿ ಬಿಗ್ ಬಜಾರ್ ಕರ್ಕೊಬಂದವಳೆ ನಮ್ಮ ಸ್ಫೂರ್ತಿ. ಅದೇನು ಶಾಪಿಂಗ್ ಮಾಡೋಳೋ ಗೊತ್ತಿಲ್ಲ, ಬನ್ನಿ ಕರ್ಕೊಯ್ತೀನಿ. ಅದ್ರ ಜೊತೆಗೆ ನಮ್ಮ ಅತ್ತೆ ಬೇರೆ, ನಮ್ಮ ಅಮ್ಮ ಬೇರೆ. ತಗೊಳ್ಳಿದು ಮಕ್ಕಳಿಗೆ. ಏಯ್ ನನ್ನ ಮಾತು ಕೇಳಿ ಇವಾಗೆ ತಗೊಬಿಡು ಮಮ್ಮಿ. ಅಮ್ಮ ನಿನ್ನ ಮೊಮ್ಮಗನ್ನ ಮೊಮ್ಮಗಳನ್ನ ಆಟಾಡ್ಸಕ್ಕೆ ಬೇಡವಿದು? ಅದಿರಲಿ, ಇದು 25 ರೂಪಾಯಿ
ನೋಡಿ ಕೇವಲ 25 ರೂಪಾಯಿ. ಬೆಳ್ಳಿದು ತಗೋತೀವಿ ನಾವು. ಓ ಬೆಳ್ಳಿದು ನಮ್ಮ ಅತ್ತೆನೇ ಕೊಡಿಸ್ಬೇಕಷ್ಟೇ. ಅದೇ ತಗೊಂಡ್ರ 75. ಮನೆಯವ್ರ ಜೊತೆ ಬಂದದಕ್ಕೆ ನನಗೊಂದು ಭಾಷಣಿಗೆ ಕೊಡಿಸವ್ರೆ. ಭಾಷಣಿಗೆ ತಗೊಂಡಿದ್ದೀನಿ. ಅದೊಂದೇ ನೋಡಿ ಕನಕಪುರಕ್ಕೆ ಪೆಟ್ರೋಲ್ ಹಾಕೊಂಡು ಇವ್ರನ್ನ ತ್ರಿಬಲ್ ರೈಡಿಂಗ್ ಮಾಡ್ಕೊಂಡು ಕರ್ಕೊಂಬಂದರು. ಫೈನಲಾಗಿ ಒಂದು ಭಾಷಣಿಗೆ ಅಷ್ಟೇ ಸಿಕ್ಕಿದ್ದು ನನಗೆ. ಎಲ್ಲೇ ಹೋಗಲಿ, ಯಾವುದೇ ಅಂಗಡಿಗೆ ಹೋಗಲಿ, ಯಾವುದೇ ದೇಶಕ್ಕೆ ಹೋದರೂ ನಮ್ಮ ಸ್ಫೂರ್ತಿ ಕಡೆಯವ್ರಂತೂ ಪಕ್ಕ ಸಿಗ್ತಾರೆ. ಯಾರು ಅಂತ ಅಂದರೆ ತೋರಿಸ್ತೀನಿ. ಸ್ಫೂರ್ತಿ ನಿಮ್ಮ ಕಡೆಯವ್ರವ್ರೆ, ಸರ್ಚ್ ಮಾಡು ಅಮ್ಮ. ಅಲ್ಲಿ ಮ್ಯಾಲೆ ನೋಡಲ್ಲಿ ನಿಮ್ಮ ಕಡೆಯವರು. ನಮ್ಮ ಸ್ಫೂರ್ತಿ ರಿಲೇಟಿವ್ ಎಲ್ಲೋದ್ರೂ ಪಕ್ಕ ಸಿಗ್ತಾರೆ. ನೋಡಿ ನಮ್ಮಮ್ಮ ಬಜಾರ ಬಂದ್ಬಿಟ್ಟು ಹತ್ರಲ್ಲೂ ಕಮ್ಮಿ ಕೇಳ್ತವ್ರೆ. ಹಾಂ ಏನು ಹೇಳೋದು ನೋಡು, ಅಲ್ಲೆಲ್ಲ ಅವ್ರು ನಮ್ಮ ಸ್ಫೂರ್ತಿ ರಿಲೇಟಿವ್ಸ್ ಇಲ್ಲೆಲ್ಲ ಬೆಜ್ಜನ್ ಜನ ಅವರೇ. ನೋಡೋಣ ಹೋಯ್ತಾ ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ತೀನಿ ರೀ. ಅದೇ ತಗೊಂಡು ಬಿಲ್ ಮಾಡಿಸ್ಕೊಂಡು ಬಂದ್ವಿ. ನೋಡಿ ಎಲ್ಲ ಚಿನ್ನಮ್ಮನ ಕೈ ಕೊಟ್ಬಿಟ್ಟಿದ್ದೀವಿ ಹಿಡ್ಕೊ ಅಂತ. ಅಷ್ಟೇ ನಮ್ಮ ಕತೆಗಳು ಗಂಟೆಗಳು ಬಂದರೆ ಇಷ್ಟೇ. ಸೊ ಫೈನಲಿ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಏನು ತಗೋಬೇಕು ಏನು ಅಂತ. ಏನು ಚಿನ್ನಮ್ಮ ಎಲ್ಲ ಮದುವೆ ಆಗಿರೋ ಗಂಟೆಗಳು ಕಷ್ಟ ನಿಮಗೇನು ಕಷ್ಟನಾ? ಇಲ್ಲ ಹಿಂಗೆ ಹಿಡ್ಕೊಂಡು ತಿರ್ಗೋ ಅಂತಾರೆ ನಿಮ್ಮ ಹಿಂದೆ. ನೋಡಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ಲಕ್ಷ್ಮಿಗೆ ಕೈ ಕಾಲು ಎಲ್ಲ ಬಂದ್ಬಿಟ್ಟವೆ. ನನಗೂ ಗೊತ್ತಿರಲಿಲ್ಲ, ಇವತ್ತೇ ನೋಡ್ತಾ ಇರೋದು. ಎಷ್ಟು ವರ್ಷದ ಹಿಂದೆ ಬಂದಿತ್ತು ಇಲ್ವೋ ಗೊತ್ತಿಲ್ಲ. ಇವಾಗಂತೂ ಏನು ಎಷ್ಟೆಷ್ಟು ದಪ್ಪ ಬೇಕು ಅಷ್ಟು ಕೈ. ಲಕ್ಷ್ಮಿಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು. ಹಾಂ ಬೇಕೇ ಲಕ್ಷ್ಮಿದು? ಲಕ್ಷ್ಮಿಗೆ ಮಮ್ಮಿ ಕೈ ಕಾಲೆಲ್ಲ ಬಂದ್ಬಿಟ್ಟವೆ. ನೋಡೇ ಇರಲಿಲ್ಲ ನಾನು ಇಷ್ಟು ವರ್ಷದಾಗಿ, ಇವತ್ತೇ ನೋಡ್ತಾ ಇರೋದು. ನಾಗಪುರದಲ್ಲಿ ಪ್ರಾಣಿಗಳನ್ನ ತಿನ್ನಬಾರ್ದು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನೋಡಿ. ಈ ಹಣ್ಣು ನಿಮ್ಗೆ ಯಾರಿಗಾರು ಗೊತ್ತಿದ್ರೆ, ಮತ್ತೆ ಈ ಹಣ್ಣು ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಮ್ಗೇನಾರು ಗೊತ್ತಾ ಸ್ಫೂರ್ತಿ? ಹಾಂ ಅಮ್ಮ, ನಿಮ್ಮ ಕಂಪ್ನಿಲಿ ಏನಾರು ಯೂಸ್ ಮಾಡ್ತೀರಾ ಈ ಥರ? ಹಾಂ ಇಲ್ವಾ? ಅದೇನೋ ಗೊತ್ತಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. kg 600 ರೂಪಾಯಿ ಅಂತದು. kg 600 ರೂಪಾಯಿ. ನೋಡಿದ್ರೆ ಇನ್ನೂ 4-5 ದಿನ ಇದೆ. ಈಗಲೇ ಫುಲ್ಲು ಏನೇ ತೊಗೊಂಡ್ರು ಫುಲ್ಲು ರೈಟು. ನಾವು ತಗೊಳಂಗಿಲ್ಲ, ತೊಗೊಳಿತೆ. ಅದಕ್ಕೆ ಇವಾಗ ಹೂವು ತೊಗೊಳಕ್ಕೆ ಬಂದಿದ್ದೀವಿ. ನೋಡಿದ್ರೆ ಇನ್ನೂ 5-6 ಡೇಸ್ ಇದೆ ಹಬ್ಬ. ಈಗಲೇ ಜಾಸ್ತಿ ರೈಟ್ ಹೇಳ್ತಿದ್ದಾರೆ. 100 ಗ್ರಾಮ್ಗೆ 40 ರೂಪಾಯಿ ಅಂತೆ. ಹೌದಾ? ಏನು ಮಾಡೋಕ್ಕಾಗುತ್ತೆ, ತಗೊಳ್ಳೇಬೇಕು. ಹೂವು ತಗೊತಾ ಇದ್ದೀವಿ. ಆಲ್ಮೋಸ್ಟ್ ಮುಗ್ದಿದೆ ಎಲ್ಲ ಶಾಪಿಂಗು. ಇನ್ನೇನಿದ್ರು ಅಲ್ಪ ಸ್ವಲ್ಪ ಇರೋದು ಮುಗಿಸ್ಕೊಂಡು ಮನೆಗೆ ಹೋಗೋದು. ಚಿನ್ನಿ ಪಾಪ ಫುಲ್ಲು ಟೈರ್ಡ್, ಗಾಡಿ ಓಡಾಡಿ. ಅದು ಅಲ್ಲದೆ ಕನಕಪುರದಲ್ಲಿ ಫುಲ್ಲು ರೋಡ್ ಆಗಿಬಿಟ್ಟಿದ್ದಾರೆ. ಒಂದೇ ರೋಡಲ್ಲಿ ಓಡಾಡಬೇಕು, ಫುಲ್ಲು ಹಿಂಸೆ. ಅದರಲ್ಲಿ ಗಾಡಿ ಓಡ್ಸೋಕ್ಕಂತೂ ಇನ್ನೂ ಹಿಂಸೆ. ನೆಕ್ಸ್ಟ್ ಹೋಗೋಣ. ತಿರುಗಿ ತುಂಬಾ ಸುಸ್ತಾಯಿತು. ಸೊ ಅದಕ್ಕೆ ನಾವು ಹೈಲೋ ಕನಕಪುರಕ್ಕೆ ಬಂದಿದ್ದೀವಿ. ಏನಾದರೂ ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಸ್ಯಾಂಡ್ವಿಚ್ ವೆಜ್ ತೊಗೊಂಡು ಚೆನ್ನಾಗಿ ಆರ್ಡ್ರ್ ಮಾಡಿದ್ವಿ. ನಮ್ಮ ಅತ್ತೆಗೆ ಜ್ಯೂಸು ಬರಬೇಕು. ಫುಲ್ಲು ಟ್ಯಾಕ್ಸಿ ಇವತ್ತು ನಮ್ಮ ಅಮ್ಮನಿಗೆ, ಭರ್ಜರಿ ಟ್ಯಾಕ್ಸಿ ಇವತ್ತು. ನಮ್ಮ ಅತ್ತೆದೆಲ್ಲ ಫುಲ್ಲು ಖರ್ಚು. ಅಮ್ಮ ಬೇರೆ ಏನಾರು ಬೇಕಾ? ನಿನಗೆ ಚಿನ್ನಮ್ಮ? ನೋಡೋಣ ಆಮೇಲೆ ತಿನ್ನೋಣ ಬನ್ನಿ. ನಾವು ಅಲ್ಲೂ ತಿನ್ಕೊಬಂದು ಸಾಕಾಗಿಲ್ಲ ಅಂದ್ಬಿಟ್ಟು ಇಲ್ಲೂ ಬಂದು ಹಣ್ಣು ತಿಂತ ಇದ್ದೀವಿ. ಕೇಳಿದ್ದೀವಿ, ಕೊಡಬೇಕು ಅಂಕಲ್. ಕಾಲೇಜು. ಹಾಂ, ನಾನು ಓದಿರೋ ಕಾಲೇಜ್ ಒಳಗಡೆ ಇದೆ, ಇಲ್ಲಿ ಕಾಣಿಸ್ತಾ ಇಲ್ಲ. ಅದು ಒಂದ್ಸರಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಕಾಣಿಸ್ತಾ ಇಲ್ಲ. ನೀನು ಯಾವ್ದು ಹೇಳಿದ್ಯಾ ಚಿನ್ನಮ್ಮ? ನಾನು ಮಾಮೂಲಿ ಮಿಕ್ಸ್ ಫ್ರೂಟ್ಸ್ ಹೇಳಿದ್ದೀನಿ, ವಿತೌಟ್ ವಾಟರ್ ಮೆಲನ್ ಹೇಳಿದ್ದೀನಿ. ಹೌದಾ? ವಾಟರ್ ಮೆಲನ್ ಬೇಡ, ನಮ್ಮ ಮಮ್ಮಿ ಹೊಟ್ಟೆ ಒಳಗಡೆ ಇದ್ದಾಗೆ ತಿನ್ಸಿ ಸಾಕಾಗಿಸ್ಬಿಟ್ಟು ವಾಟರ್ ಮಿಲನ್ ಮೇಲೆ ಜಿಗುಪ್ಸೆ. ಜೀವನದ ಮೇಲೆ ಜಿಗುಪ್ಸೆ ನಮ್ಗೆ ವಾಟರ್ ಮೆಲನ್ ನನಗೂ ದ್ವೇಷ. ನೋಡಿ ನಮ್ಮ ಮಮ್ಮಿ ವಾಟರ್ ಮೆಲನ್ ಫೇವ್ರೇಟ್ ನಮ್ಮ ಅತ್ತೆಗೆ. ಬರ್ಬೇಕು ಚಿನ್ನಮ್ಮಂದು. ನಾನೇನು ಆರ್ಡ್ರ್ ಮಾಡಿಲ್ಲ. ಏನು ಆರ್ಡ್ರ್ ಮಾಡಿಲ್ಲ ಫ್ರೆಂಡ್ಸ್, ಅಲ್ಲಿ ಬಿಗ್ಗಿಯಾಗಿ ತಿಂದ್ಲು ಅದಕ್ಕೆ. ಏನಕ್ಕೆ ಆರ್ಡ್ರ್ ಮಾಡಿಲ್ಲ ಅಂದ್ರೆ ಅಲ್ಲೇ ಬಿಗ್ಗಿಯಾಗಿ ಸ್ಯಾಂಡ್ವಿಚ್ ಜೋಡಿದ್ಲು ಅದಕ್ಕೆ. ಆಯ್ತೇನೋ ಅನ್ನಪ್ಪ. ನಿಜವಾಗ್ಲೂ ಕಷ್ಟ. ನಾನು ಇದು 3ನೇ ಸರಿ ಏನು ಹೇಳ್ತೇನೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟು. ತಡೆಗೆ ಹೋಗ್ಬಾರ್ದು ಅಂತ
ಇದೆಲ್ಲ ಸುತ್ತಾಡಿ ಈಗ ಇನ್ನೊಂದು ಮಾರ್ಟಿಗೆ ಕರ್ಕೊಂಬಂದಿದ್ದಾರೆ ನೋಡಿ. ಇಲ್ಲ ಯಾವುದೋ ತಿರ್ಗಿ ಆಲ್ರೆಡಿ ಆಚೆ ಸೊಸೆ ಶಾಪಿಂಗ್ ಮಾಡ್ತವ್ರೆ. ನನ್ನ ಕೈಲಿ ಇದನ್ನು ಕೊಟ್ಟವ್ರೆ. ಎಪ್ಪಿ ಮ್ಯಾಗಿ ಬೇಕು ಅಂದ್ಬಿಟ್ಟು ಏನಿದೋ ಒಂದು ಮೊಳ ಅದಿದು ಒಂದು ಏನು ತಿಂದಾರೋ ಎಪ್ಪಿನ. ಒಂದು ಅಷ್ಟು ದಿನ ಅಡ್ವರ್ಟೈಸಲ್ಲೆಲ್ಲ ಸ್ಟಾಪ್ ಮಾಡಿದರು, ಮತ್ತು ಈಗೇನೋ ಲಾಂಚ್ ಮಾಡಿದ್ದಾರೆ ನೋಡಿ. ಇಲ್ಲಿ ಏನೋ ನಮ್ಮ ಜಕ್ಸನ್ ರೈ ಇದೀವಲ್ವ, ನಾವು ಇಲ್ಲೇ ಮಾಡಿರೋದು. ಏನೇನೋ ಶಾಪ್ ಮಾಡ್ತಿದ್ದಾರೆ. ಇನ್ನು ಎಷ್ಟೊತ್ತಿಗೆ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಬೆಳಗ್ಗೆ 10-11 ಗಂಟೆಲಿ ಮನೆ ಬಿಟ್ಟವರು. ಇಷ್ಟೊತ್ತಾದರೂ ಇನ್ನೂ ಇಲ್ಲೇ ಇದ್ದೀವಿ ನೋಡೋಣ. ಸ್ಫೂರ್ತಿ ಆಯಿತಾ? ಹಾಂ ಇನ್ನೂ ಹಾಂ ನಾನು ಹೇಳ್ತಿದ್ದ ತಲೆನೂ ಎಲ್ಲ ಅಳ್ಲಾಡ್ತಾ ಇರ್ತೀನಿ. ಎಲ್ಲದಕ್ಕೂ ಅಂತ ತಲೆ ಅಲ್ಲಾಡಿಸ್ತಾ ಇರ್ತೀನಿ ನೋಡಿ. ಸೇಮ್ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಕೊನೆಗೂ ಮನೆಗೆ ಬಂದು ಟೈಮ್ ನೋಡಿ ನೀವೇ ಇಷ್ಟ ಆಗೋದಿ ಅಂತ. ಟೈಮ್ ಬಂದು 2 ಗಂಟೆ. ಬಂದ ತಕ್ಷಣ ಇಲ್ಲಿ ನಮ್ಮ ಮನೇಲಿ ಕೂತದಲ್ಲ ದೊಡ್ಡ ಮಗ, ಈ ದೊಡ್ಡ ಮಗಿಗೆಲ್ಲ ಕೊಡ್ಬೇಕು ಆಟ ಸಾಮಾನು. ಇವನ್ನ ಬಂದ ತಕ್ಷಣ ಇದು ಆಟ ಸಾಮಾನು ಚೆಕ್ ಮಾಡ್ಕೊ ಕೂತಿರ್ತದೆ ನೋಡಿ. ಆಟ ಸಾಮಾನು ಓಡ್ತಾ ಅದು ಆಚೆಗೆಲ್ಲೋ. ಚಿನ್ನಮ್ಮ ನಾನು ಮಾರ್ಟಲ್ಲಿ ಚಾಕ್ಲೇಟ್ ತಗೊಂಡಿದ್ರೆ ಚಿನ್ನಮ್ಮ ಕಿತ್ಕೊಂಡವಳು ನೋಡಿ. ಬೇಕಾ ಕೊಡು. ಹೌದಾ? ತಗೊಂಡು ನೀನು ಮಂಕಿ. ಓಯ್ ನೋಡಿದ್ರ ಚಿಕ್ಕ ಮಕ್ಳು ತರ ನನಗೆ ತರೋದೆಲ್ಲ ಚಿನ್ನಮ್ಮನೆ ತಿನ್ಕೋತಾರೆ. ನಮ್ಮ ಮನೇಲಿ ಚಿಕ್ಕ ಮಗ ಇವನೇ. ಕೊಡಲ್ಲ, ನಿಜವಲ್ಲೂ ದೇವ್ರ ಆಣೆಗೂ ಕೊಡಲ್ಲ. ಬರೋ ಚಾಕ್ಲೇಟ್ನೆಲ್ಲ ಒಬ್ಳೆ ನಿಂಗೆ ನೀರು ಕುಡಿತಾಳೆ. ಇವತ್ತಾರ ಚಾಕ್ಲೇಟ್ ಕಿತ್ಕೊಂಡಿದ್ದೀನಿ, ಕೊಡಲ್ಲ. ಯಾಕಪ್ಪ ಇರೋದೆಲ್ಲ ಒಬ್ಳೆ ತಿಂತೀಯ? ಅಲ್ಲಿ ಏನೇನು ತಿಂದೆ? ಹಣ್ಣು ಅದು ಇದು ಎಲ್ಲ ತಿಂದೆ. ಹಣ್ಣಲ್ಲಿ ಮುಗಿಸ್ಕೊಂಡು ಬಂದ್ವಿ. ದೊಡ್ಡದು ಮಾಡಿಕೊಂಡಿದ್ವಿ. ಆಯ್ತು, ಓಪನ್ ಮಾಡಿ ಇಬ್ರು. ಆಫ್ ನೋಡಿ ಕೊಡ್ತಾನ. ನಿಮ್ಮ ಸಾಕ್ಷಿಯಾಗಿ ನಿಮ್ಮನ್ನೇ ಇಟ್ಕೊಂಡಿದ್ದೀನಿ. ತಗೊಂಡು ಚೂರು ಹಾಕೋ ಬಾಯಿಗೆ ಹೋಲಿ. ಖಾಲಿ ಖಾಲಿ ನೋಡಿ. ಕೊಡಿಲಿ, ಪ್ಯಾಕೆಟ್ ಕೊಡು. ನೋಡಿ ಇಲ್ಲ, ಓಪನ್ ಮಾಡು. ಹಾಂ ನೋಡಿ, ಕೈರಿಗೆ ಎತ್ಕೊಬಿಟ್ಟು. ಎಲ್ಲಿ ಏನಿಲ್ಲ ಇಲ್ಲಿ ನೋಡಿ. ಪರವಾಗಿಲ್ಲ ಬಿಡಿ, ಇಷ್ಟ ಆದರೂ ಕೊಟ್ಟು. ಮಕ್ಕರ್ ಮಾಡ್ತಾವಳೆ. ನಿಮ್ಮನ್ನ ಮಕ್ಕರು ತಿಂದ್ರು ಒಮ್ಮಕ್ಕೆ ಮಕ್ಕರು ತಿಂತಾಳೆ. ತಿಂತೀನಿ, ಅದರಲ್ಲಿ ಏನಿಲ್ಲ. ನಿಮ್ಮನ್ನ ಯಾಕೆ ಮಕ್ಕರ್ ಮಾಡಲಿ? ನಾನು ಕೊಡ್ತಾ ಇಲ್ಲ ಅಂತ ಮಾಡಿದೆ. ನಮ್ಮ ಅತ್ತೆದ್ ನೋಡಿ ಎಳ್ಳು ಹಾಗೆ. ನಮ್ದೆಲ್ಲ ಒಂದು ಬ್ರ್ಯಾಂಡರ್, ನಮ್ಮ ಮಮ್ಮಿದೇ ಬೇರೆ. ಕೆಫೆಲ್ ತಿಂದು ಹಣ್ಣು ತಿಂದು ಮನೆಗೆ ಬಂದು ಎಳ್ಳು. ಇದೊಂದು ಅಭ್ಯಾಸ. ಐಸ್ ಕ್ರೀಮ್ ಕಂಪ್ನಿಗೆ ಚಾಕ್ಲೇಟು, ಸೂರ್ಯನ್ಗೆ ಟಾರ್ಚಾ, ತಿರುಪ್ತಿಗೆ ಲಡ್ಡು. ನಮ್ಮ ಅತ್ತೆ ಅಂತ ಫ್ಯಾಕ್ಟ್ರಿಲಿ ಅದೆಷ್ಟು ತಿಂತಾರೋ ಲೆಕ್ಕನೇ ಇಲ್ಲ. ನಮ್ಮ ಅತ್ತೆ ಅದಕ್ಕೆ ಚಾಕ್ಲೇಟು ಐಸ್ ಕ್ರೀಮ್ ಅಂದರೆ ಆಗಲ್ಲ. ತಿಂದು ಬೋರ್ ಆಗ್ಬಿಟ್ಟೈತೆ ನೋಡಿ. ಅದೇ ನಮಗೆ ಕೊಡ್ಲಿ ಕೊನೆಯದು. ತಿನ್ಕೊಂಡ ಚೆನ್ನಾಗಿ. ಅಜ್ಜಿ ನಿಂಗೆ ಬಾರಜ್ಜಿ. ನಮ್ಮ ಅಜ್ಜಿಗಂತೂ, ಅಜ್ಜಿಗೆ ಎಲೆ ಅಂದರೆ ಪ್ರಾಣ. ಎಲೆ ಏನು ಊಟ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಎಲೆ ಒಂದು ಇದು ಬಿಟ್ರೆ ಇಷ್ಟ. ಅಜ್ಜಿ ಎಲೆ ಇಷ್ಟನೇ, ತಂದಿದ್ದೀವಿ ಎಲೆನ. ನಿಮ್ಗೇನೋ ತೋರಿಸ್ತೀನಿ ಬನ್ನಿ ಅಂತ ನೋಡಿ. ಚಿನ್ನಮ್ಮ ಮೂವಿ ನೋಡ್ಕೊಂಡು ಮಲಗಿದ್ದಾನೆ. ಓಕೆ ನೋಡಿ, ಜೊತೆಗೆ ನಮ್ಮ ಗೊಂಬೆಗೂ ತೋರಿಸ್ತಿದ್ದಾನೆ. ಚಿನ್ನಮ್ಮ ಗೊಂಬೆಗೂ ತೋರಿಸ್ಕೊಂಡು ಮಲಗಿದ್ಯಾ ನೋಡಿ. ಅದು ಎಷ್ಟು ಚೆನ್ನಾಗಿದ್ದು, ತಿರುಗಿಸಿ ಗೊಂಬೆಗೂ ತೋರಿಸ್ಕೊಂಡು ಮೂವಿನ. ಚಿನ್ನಮ್ಮ ಯಾವ ಮೂವಿ ಇದು? ಹೌದಾ? ಚಿನ್ನಮ್ಮಗೆ ಗೊಂಬೆ ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂದರೆ ಬಿಟ್ಟೇ ಇರೋದಿಲ್ಲ ಅಲ್ವಾ ಚಿನ್ನಮ್ಮ ನೀನು? ಸೊ ಗೈಸ್, 2 ಗಂಟೆಗೆ ಮಲ್ಕೊಂಡಿದ್ದು. ಈಗ ನೋಡಿ 4:45 ಈಗ ಎದ್ದಿದ್ದೀವಿ. ನಮ್ಮ ಅತ್ತೆ ಪಪ್ಪ ಎದ್ದೇಳೋ ಅಷ್ಟರಲ್ಲಿ ಅವರೇ ಮ್ಯಾಗಿ ಮಾಡ್ತಾವ್ರೆ. ಮತ್ತೆ ಏನು ಮಾಡ್ತಾ ಇದ್ದೀರಾ? ಮ್ಯಾಗಿ. ಇನ್ನೇನು ಹೋಗಿ ಮಲ್ಕೊಬಿಟ್ಟೆ ನೀನು. ಮಧ್ಯಾಹ್ನ ಎಲ್ಲ ಪಾಪ ಅವ್ರಿಗೆ ಊಟನೇ ಇಲ್ಲ. ಮ್ಯಾಗಿ ಮಾಡ್ತಾ ಇದ್ದೀನಿ. ಯಾರ ಆಂಟಿ ಬೇರೆ ಬಂದ್ರಲ್ಲ, ಅವ್ರು ಹೋಗ್ತಾರೆ ಅಂದ್ಕೊಂಡು ಹಂಗೆ ಇದು ಮಾಡ್ಬಿಟ್ಟೆ. ಮಾಡ್ಕೊಡು ಅಂದ್ರೆ ಮಾಡ್ಕೊಡ್ದೆ ಹೋದೆ. ನಾನೇ ಮಾಡಬೇಕು ಅಂದ್ಕೊಂಡಿದ್ದೆ ಗೈಸ್. ಯಾರ ಬಂದರು ಮಾತಾಡ್ಕೊಂಡು ಹೋಗಿ ನಾನು ಚಿನ್ನಮ್ಮ ಮಲ್ಕೊಬಿಟ್ಟ. ಅತ್ತೇನೆ ಈಗ ಮಾಡ್ತಿದ್ದಾರೆ.
ನೋಡು ಚಿನ್ನಮ್ಮ ನಿದ್ದೆ ಹೊಡಿದು. ಚಿನ್ನಮ್ಮ ಈಗ ತಾನೇ ಎಬ್ರಿಸ್ತೇನೆ ಎದೋಳು. ಬತ್ತೆ ನಡಿ ಚಿನ್ನಮ್ಮ. ಬಾ ಆಯಿತು. ಇನ್ನೇನು ಬನ್ನಿ ಮ್ಯಾಗಿ ತಿನ್ನೋಣ. ಹೆಂಗೆ ಮಾಡಿದಾರೆ ಮತ್ತೆ ಟೇಸ್ಟ್ ನೋಡೋಣ. ಏನಜ್ಜಿ ಅದು? ಅದೇನು ಹಾಂ ಸಾಂಗಿ ಹಂಗೆ ಏನಂಗೆ ಎರಳು ನಂಗೆ ನಾವು ಕೊಟ್ಟಿರೋ ದೇಶ ಇದು. ಹೆಂಗೆ ತಿನ್ನೋದು? ಸುಟ್ಟದೆ ಚುಚ್ಕೊಬಿಟ್ಟಿಗೆ ಅದ್ರಲ್ಲಿ ಚುಚ್ಕೊಬಿಟ್ಟಿಗೆ ಕಣವ. ಪಾಚು ಮರಿ ಆಮೇಲೆ ಮುಂದೆ ಕಾಡು. ಈ ಅತ್ತೆ ಸೊಸೆ ವೈಭೋಗ ಈ ಕಣ್ಣಲ್ಲಿ ನೋಡೋಕೈತೆ. ಏನೇನು ನೋಡ್ಬೇಕು. ಓಹೋ ಸಿವಿ ನಿಮ್ಮ ಅವನು ನಿನಗೆ ಪಕ್ಕದಲ್ಲಿ ಕೂತ್ಕೊಂಡು ನಿನ್ನನ್ನು ನೋಡ್ತಾವಳೆ ನೋಡಲ್ಲಿ. ಓ ಓಹೋ ಏನು ನೋಡ್ತಾ ಇದ್ದಾರೆ ನನ್ನ ಮಗ ಮಮ್ಮ ಕಲೆ ಸಾವಿರ ನೋಡ್ತಾವನೆ.